ಕಾಫಿ ಮತ್ತೆ ಸಕ್ಕರೆನ ಹಾಕೊಂಡು ಮಾಡ್ತಿರೋ ಗೊತ್ತಾ, ಆ ರೇಂಜ್ಗೆ ಅದು ಇರಿಟೇಷನ್ ಅಂತೂ ಕೊಡಲ್ಲ. ಸಾರಿ, ವೆಲ್ಕಮ್ ಬ್ಯಾಕ್ ಹೇಳಲೇ ಇಲ್ಲ. ತಿನ್ಕೊಂಬಿಟ್ಟಿದ್ದೀನಿ ಎಷ್ಟು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟೇ ಬರುತ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೊದಲಿಗೆ ಹೇಳ್ಬಿಡ್ತೀನಿ, ನನ್ನ ವೀಡಿಯೋಸ್ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಅನಿಸಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಅದರ್ವೈಸ್ ಇಟ್ಸ್ ಓಕೆ, ಅಕ್ಸೆಪ್ಟೆಡ್. ಪಾಸಿಟಿವ್ ನೆಗೆಟಿವ್ ಏನೇ ಆದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಬಟ್ ಸ್ವಲ್ಪ ಪೇಯ್ನ್ ಆಗುತ್ತೆ ಎಲ್ಲೋ ಒಂದು ಕಡೆ. ಎನಿವೇಸ್ ಅಂತ ಸುಮ್ಮನಾಗ್ತೀನಿ. ಹಲೋ, ಮತ್ತೆ ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಹೇಗೆ ಕಾಣಿಸ್ತಿದೆ ಏನು ಅಂತ, ಬಟ್ ಸ್ಟಿಲ್ ಪೊಸಿಷನ್ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕ್ಯಾಮ್ರಾ ಈ ಕಡೆ ಇದೆಯಾ ಆ ಕಡೆ ಇದೆಯಾ? ಓಕೆ. ಹಿಂದೆ ಏನು ಕಾಣಿಸ್ತಿದೆ ಅದು ಆಲ್ಮೋಸ್ಟ್ ನಿಮಗೆ ಗೊತ್ತು, ಎಲ್ಲ ವೀಡಿಯೋಸಲ್ಲೂ ಅದು ಕಾಣಿಸ್ತಾನೆ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಆಯಿತಾ? ಡೈಲಿ ಬ್ಲಾಗ್ ಅಂತೂ ಮಾಡ್ತಾ ಇಲ್ಲ. ಏನಂತಂದರೆ ಫೇಸ್ ವಾಶ್ ಎಲ್ಲ ಮಾಡಿದೆ, ಸ್ಕಿನ್ ಕೇರ್ ಮಾಡಿದ್ದೀನಿ. ಹಾಗೆ ತುಂಬ ಜನ ಕೇಳಿದ್ರಿ ಲಿಪ್ ಬಾಮ್ಸ್ ಬಗ್ಗೆ ಮಾತಾಡಿ ಅಂತ, ಮತ್ತು ನೈಟ್ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ. ನೈಟ್ ಸ್ಕಿನ್ ಕೇರ್ ಬಗ್ಗೆ ನೈಟ್ ಹೇಳ್ತೀನಿ. ಸೊ ಇವಾಗ ನಾನು ಎಂತಕ್ಕೆ ಲಿಪ್ ಬಾಮ್ ಬಗ್ಗೆ ಮಾತಾಡಬಾರ್ದು, ಲಿಪ್ಸ್ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಇವಾಗ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ನಾನು ತುಂಬ ಜನನ ನೋಡಿದ್ದೀನಿ ಸ್ಕಿನ್ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಅಂದರೆ ಫೇಸ್ ಸ್ಕಿನ್ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಲೈಕ್ ಹೆಂಗೆ ಅಂತಂದರೆ ಫೇಸ್ ರೇಸ್ ಮಾಡೋದಾಗಿರ್ಬೋದು, ವೀಕ್ಲಿ ಮೇಂಟೈನ್ ಮಾಡೋದಾಗಿರ್ಬೋದು, ಸ್ಕ್ರಬ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಪಾರ್ಲರಿಗೆ ಹೋಗಿ ಸ್ಕಿನ್ ಕೇರ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದೂ ಮಾಡ್ತಾರೆ ಫೇಸಿಗೆ ರಿಲೇಟೆಡ್ ಆಗಿರೋ ಅಂತ ಏನಿದೆ ಅದನ್ನು. ಬಟ್ ಆದರೆ ಲಿಪ್ ಅಂತ ಬಂದಾಗ ಲಿಪ್ಸ್ಟಿಕ್ ಹಾಕೊಂಡ್ರೆ ಸಾಕು ಬಿಡು, ಕಾಣಿಸೋದೇ ಇಲ್ಲ, ಲಿಪ್ ಯಾವ ಕಲರ್ ಇದೆ ಅಂತ ಕಾಣಿಸೋದೇ ಇಲ್ಲ, ಆ ಥರ ಇರೋರು ಕೂಡ ಇದ್ದಾರೆ. ಬಿಕಾಸ್ ನಾನು ಮೇಕಪ್ಗೆ ಅಂತ ಹೋದಾಗ ತುಂಬ ಜನದ ಲಿಪ್ಪು ತುಂಬ ಬ್ಲ್ಯಾಕ್ ಇರುತ್ತೆ, ಅವ್ರು ಅದನ್ನು ಯಾವುದೇ ರೀತಿ ಕೇರ್ ಮಾಡಿರೋದಿಲ್ಲ. ಆ್ಯಂಡ್ ಸ್ಕಿನ್ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ಬಟ್ ಆದರೆ ಗೊತ್ತಿಲ್ಲ ಯಾಕೆ ಆ ರೀತಿ ನೆಗ್ಲೆಕ್ಟ್ ಮಾಡ್ತಾರೆ ಲಿಪ್ಸ್ ಬಗ್ಗೆ ಅಂತ. ಈ ಥರ ಇರುತ್ತಾರೆ ಕೆಲವ್ರ ಮೈಂಡ್ ಸೆಟ್ಟು. ಬಟ್ ನೀವು ಯಾರೂ ಆ ರೀತಿ ಮಾಡಬೇಡಿ. ಲಿಪ್ಪು ಕೂಡ ಮ್ಯಾಟರ್ ಆಗುತ್ತೆ ನಿಮ್ಮ ಫೇಸಲ್ಲಿ, ಅದು ಒಂದು ಪಾರ್ಟ್ ಅಲ್ವಾ. ಸೊ ನೀವು ಅದ್ರ ಬಗ್ಗೆನೂ ಕೂಡ ಕೇರ್ ಮಾಡಬೇಕು. ಅದು ಹೇಗೆ ಅದನ್ನು ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀರಾ, ಆ ರೀತಿ ಮಾಡಬಾರ್ದು. ಸೊ ನಾನು ಯಾವ್ಯಾವ ಲಿಪ್ ಬಾಮ್ಸ್ನ ಯೂಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯೂಸ್ ಮಾಡಿಲ್ಲದೆ ಇರೋ ಯಾವ ಪ್ರಾಡಕ್ಟ್ಸ್ ಬಗ್ಗೆನೂ ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ನನ್ನ ಹತ್ರ ಇಲ್ಲ, ಬಟ್ ಇಟ್ಸ್ ಓಕೆ. ಆದರೂ ನಾನು ಯೂಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ 5 ಲಿಪ್ ಬಾಮ್ಸ್ ಇದ್ದಾವೆ ರೈಟ್ ನಾವು. ಓಕೆನಾ? ಈಗ ನಿಮಗೆ ನಾನು ಕ್ಲಿಯರಾಗಿ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಏನೂ ಹಚ್ಚಿಲ್ಲ ನನ್ನ ಲಿಪ್ಪಿಗೆ. ನಾನು ಸ್ಕಿನ್ ಕೇರ್ ಮಾಡಿದ್ದೀನಿ, ಲಿಪ್ ಕೇರ್ ಮಾಡಿಲ್ಲ. ಓಕೆನಾ? ಲಿಪ್ಪಿಗೆ ನಾನು ಏನೂ ಹಚ್ಚಿಲ್ಲ, ಡ್ರೈ ಇದೆ ಬಟ್ ಸ್ಟಿಲ್ ಸಾಫ್ಟ್ ಇದೆ. ಝೂಮ್ ಆಗ್ತೀನಿ ರೀ, ನಿಮ್ಗೆ ಗೊತ್ತಾಗ್ತಿದ್ಯಾ ನನಗೆ ಗೊತ್ತಿಲ್ಲ. ನನ್ನ ಫೇಸಿಗೆ ಲಿಪ್ಪಿಗೆ ನಾನು ಏನೂ ಹಾಕಿಲ್ಲ, ಬಟ್ ಸ್ಟಿಲ್ ನನ್ನ ಲಿಪ್ಪು ತೀರಾ ಡ್ರೈ ಆಗಿಲ್ಲ ಮತ್ತು ತೀರಾ ಬ್ಲ್ಯಾಕ್ ಆಗೂ ಕೂಡ ಇಲ್ಲ. ನೀವೇ ನೋಡ್ತಾ ಇರ್ಬೋದು. ಲೈಟಿಂಗ್ ಇಶ್ಯೂ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಹೈಡ್ರೇಟಿಂಗ್ ಆಗಿದೆ ಅಂತ ನೀವು ನೋಡಿ. ರೀಸನ್ ಏನು ಅಂತಂದರೆ ನೀವು ದಿನ ಮೇಂಟೈನ್ ಮಾಡಬೇಕು. ಈಗ ಡ್ರೈ ಆಗಿದ್ರೆ, ಅದರಲ್ಲೂ ಇದು ವಿಂಟರ್ ಸೀಸನ್ ಬೇರೆ, ಚಳಿಗಾಲ ಆಗಿರೋದ್ರಿಂದ ನೀವು ಎಷ್ಟೇ ಮಾಯ್ಶ್ಚರೈಸ್ ಮಾಡಿದ್ರೂ ಕೂಡ ಅದ್ಯಾವುದೂ ಕೂಡ ನಿಮಗೆ ಮ್ಯಾಟರ್ ಆಗಿರೋದೇ ಇಲ್ಲ. ವಿಂಟರ್ ಸೀಸನಲ್ಲಿ ಎಷ್ಟು ಮಾಡಿದ್ರೂ ಕೂಡ ಅದು ಸಾಲಲ್ಲ, ಆಯಿತಾ? ಯಾರಿಗೆಲ್ಲ ನಿಮಗೆ ಡ್ರೈ ಲಿಪ್ಸ್ ಇರುತ್ತೆ, ಪ್ಯಾಚಿ ಥರ ಇರುತ್ತೆ, ಚರ್ಮ ಬಂದ್ಬಿಡುತ್ತೆ ತೀರಾ ಡ್ರೈ, ಅವ್ರಿಗೆ ಸ್ಕ್ರಬ್ ಮಾಡಿ ಆಮೇಲೆ ಲಿಪ್ ಬಾಮ್ ಹಚ್ಚಿ ಅದಾದಮೇಲೆ ನಾವು ಲಿಪ್ ಕೇರ್ ಮಾಡಿ ಅದಾದಮೇಲೆ ಲಿಪ್ಸ್ಟಿಕ್ ಹಚ್ತೀವಿ. ಅದೆಲ್ಲ ಲಾಂಗ್ ಪ್ರೋಸೆಸ್ ಆಗುತ್ತೆ. ನೀವೇ ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸೊ ನೀವೇನು ಮಾಡಿ ಅಂತಂದರೆ, ನೀವು ವೀಕ್ಲಿ ಒನ್ಸ್ ಅಥವಾ 2-3 ಡೇಸ್ ಒನ್ಸ್ಗೆ ಲಿಪ್ ಸ್ಕ್ರಬ್ ಬರುತ್ತೆ, ಬಿ ಬಾಡಿ ವಾಯ್ಸ್ದು ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಯೂಸ್ ಮಾಡಿದ್ದೀನಿ. ರೈಟ್ ನಾವು ನನ್ನ ಹತ್ರ ಆ ಪ್ರಾಡಕ್ಟ್ ಇಲ್ಲ, ನಾನು ಮತ್ತೆ ಬೈ ಮಾಡಿಲ್ಲ, ಬಿಕಾಸ್ ನನ್ನ ಲಿಪ್ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನನಗೆ ಅದರ ಅವಶ್ಯಕತೆ ಇರಲಿಲ್ಲ.
ಸೊ ನಿಮ್ಗೆ ಯಾರಿಗಾದ್ರೂ ಅದ್ರ ಅವಶ್ಯಕತೆ ಇದ್ರೆ ಪ್ಲೀಸ್ ಹೋಗಿ ಬಿ ಬಾಡಿ ವೈದು ಲಿಪ್ ಸ್ಕ್ರಬ್ ಬರುತ್ತೆ. ಐ ಥಿಂಕ್ ಅದು 300 ರುಪೀಸ್ ಸಮಥಿಂಗ್ ಅಲ್ಲಿದೆ, ಜಾಸ್ತಿ ಕಾಸ್ಟ್ ಏನು ಬೀಳಲ್ಲ ನಿಮಗೆ. ಆ್ಯಂಡ್ ಅದು ತುಂಬ ಲಾಂಗ್ ಟೈಮ್ ಯೂಸ್ ಆಗುತ್ತೆ ನಿಮಗೆ, ಆನೆಸ್ಟಾಗಿ ಹೇಳ್ತೀನಿ. ನಾನು ತಿಳ್ಕೊಂಡಿರೋ ಹಾಗೆ, ನನಗೆ ವರ್ಕ್ ಆಗಿರೋ ಹಾಗೆ ಡಿಕನ್ಸ್ಟ್ರಕ್ಟ್ ಇದು ನಾನು ತುಂಬ ಯೂಸ್ ಮಾಡಿದ್ದೀನಿ. ನಾನು ತುಂಬ ಜನಕ್ಕೆ ಇದನ್ನು ನಾನು ಲೈಕ್ ಏನು ಅಂತಂದರೆ ಹೇಳು ಕೂಡ ಇದ್ದೀನಿ ಈ ಪ್ರಾಡಕ್ಟ್ ಬಗ್ಗೆ. ಸೊ ಡಿಕನ್ಸ್ಟ್ರಕ್ಟ್ದು ಲಿಪ್ ಬಾಮ್ ಬರುತ್ತೆ. ಅಲ್ಲೇ 2 ಥರ ಇದೆ ಡಿಕನ್ಸ್ಟ್ರಕ್ಟು. ಒಂದು ಬ್ರೈಟ್ನಿಂಗ್ ಅಂತಲೂ ಇದೆ, ಇನ್ನೊಂದು ಬೇರೆನೂ ಇದೆ. ಇದು ಬಂದು ಬ್ರೈಟ್ನಿಂಗ್ ಲಿಪ್ ಬಾಮ್, ಓಕೆನಾ. ಇದು ಕೋಕೋನಟ್ಟಿಂದ ಯೂಸ್ ಮಾಡಿರೋವಂಥದ್ದು. ಐ ಥಿಂಕ್ ಫೋಕಸ್ ಆಗ್ತಿದೆ ಅಂತ ಅನ್ಕೋತೀನಿ, ಆಯಿತಾ. ಇದು ಈ ರೀತಿ ಬರುತ್ತೆ, ಕೋಕೋನಟ್ಟಿಂದ ಮಾಡಿರೋ ಅಂಥದ್ದು. ತುಂಬ ಸಖತ್ತಾಗಿದೆ. ಇದನ್ನು ನೀವು ಬ್ರೈಟ್ ಆಗೋದಕ್ಕೆ ಲಿಪ್ ಬ್ರೈಟ್ನೆಸ್ಗೋಸ್ಕರ ಇದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಸಖತ್ತಾಗಿದೆ, ಓಕೆನಾ. SPF ಇದೆ, ಓಕೆನಾ. ಆ್ಯಂಡ್ ಆಲ್ಸೋ ಡಿಕನ್ಸ್ಟ್ರಕ್ಟಲ್ಲಿ ವಿಟಮಿನ್ ಸಿ ಕೂಡ ಇದೆ ಮತ್ತು SPF ಕೂಡ ಇದೆ. ಸೊ ನಿಮಗೆ ತುಂಬ ಚೆನ್ನಾಗಿ ಡಿಕನ್ಸ್ಟ್ರಕ್ಟ್ ಹೆಲ್ಪ್ ಮಾಡುತ್ತೆ. ವಿಶ್ ಕೇರ್ ಬಗ್ಗೆ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು ತುಂಬ ಸಲ ಯೂಸ್ ಮಾಡಿರೋವಂಥದ್ದು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಇದು ಖಾಲಿ ಆಗಿಬಿಡುತ್ತೆ. ಇದು ಬಂದು ಸೆರಾಮೈಡ್ ಲಿಪ್ ಬಾಮ್. ಇದು ಬಂದು ಟಿಂಟೆಡ್, ಲೈಕ್ ನೀವು ಲಿಪ್ಸ್ಟಿಕ್ ಬದಲು ಇದನ್ನು ನಾರ್ಮಲಾಗಿ ಯೂಸ್ ಮಾಡ್ಬೋದು. ಇದು ನಿಮಗೆ ಪಿಂಕ್ ಶೇಡ್ ಆಗುತ್ತೆ, ಓಕೆನಾ. ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಇದು ಕೂಡ ಚೆನ್ನಾಗಿದೆ. ತುಂಬ ಟೈಮ್ ಹಿಡಿಯುತ್ತೆ, ಇದು ಹೋಗಲ್ಲ ಬೇಗನೆ. ತುಂಬ ಮಾಯ್ಶ್ಚರೈಸ್ಡ್ ಆಗಿ ಇರುತ್ತೆ, ಓಕೆನಾ. ತುಂಬ ಸ್ಮೂತ್ ಆಗಿರುತ್ತೆ. ಇದು ಕೂಡ ಚೆನ್ನಾಗಿದೆ ವಿಶ್ ಕೇರ್ದು. ಪ್ಲಿಕ್ಸ್ದು ಇದು ನಿಜವಾಗ್ಲೂ ಎಷ್ಟು ಹೈಡ್ರೇಟಿಂಗ್ ಆಗಿದೆ ಅಂತಂದರೆ ನೀವು ಬಿಲೀವ್ ಮಾಡೋದೇ ಇಲ್ಲ. ಒಂದು ದಿನ ಪೂರ್ತಿ ಇರುತ್ತೆ ಇದು, ಅಷ್ಟು ಹೈಡ್ರೇಟಿಂಗ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಅಷ್ಟು ನಾನಿಲ್ಲ ಹತ್ತಾ ಇದ್ದೀನಿ, ಸಾರಿ. ಬಟ್ ಸ್ಟಿಲ್ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಸಖತ್ತಾಗಿದೆ ಅಂತಂದರೆ ಇದು ಅಷ್ಟು ಸಖತ್ತಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಸ್ವಲ್ಪ ಕಾಸ್ಟ್ ಬೀಳುತ್ತೆ, 350 ಏನೋ ಇದೆ. ಆಫರ್ ಟೈಮಲ್ಲಿ ಇದ್ದಾಗ ತೊಗೊಳ್ಳಿ. ಇದು ನನ್ನ ಹತ್ರ 2 ಬಂದಿದ್ದು, ನಾನು ಪವಿಗೊಂದು ಕೊಟ್ಟೆ, ನಾನೊಂದು ಇಟ್ಕೊಂಡೆ. ನಿಜ ಇದು ಕೂಡ ಸಖತ್ತಾಗಿದೆ ಪ್ಲಿಕ್ಸ್ದು. ಇದು ಬಂದು ಪೈನಾಪಲ್ ಬ್ರೈಟ್ನಿಂಗು. ಇದು ಕೂಡ ನಿಮಗೆ ಲಿಪ್ ಬ್ರೈಟ್ಗೆ ಹೆಲ್ಪ್ ಆಗುತ್ತೆ. ತುಂಬ ಮಾಯ್ಶ್ಚರೈಸ್ಡ್ ಆಗಿ ಇಟ್ಟಿರುತ್ತೆ ನಿಮ್ಮ ಲಿಪ್ನ. ಆ್ಯಂಡ್ ಈ ವರ್ಷನ್ ಯಾವ ಥರ ವಿಶ್ ಕೇರ್ ಥರನೇ ಟಿಂಟೆಡ್ ಥರ ಇನ್ನೊಂದು ಬಂದರು ಪ್ಲಿಕ್ಸ್ದು ಗೋವಾ ಗ್ಲೋಯಿ ಲಿಪ್ ಅಂತ ಇದೆ. ಸೊ ಇದು ಕೂಡ ಟಿಂಟೆಡ್ ಆ್ಯಂಡ್ ಆಲ್ಸೋ SPF 30 PA++ ಸಿಗುತ್ತೆ. ಡಾರ್ಕ್ ಲಿಪ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹಾಕಿದ್ದಾರೆ. ಇದು ನಿಜವಾಗ್ಲೂ ತುಂಬ ಹೈಡ್ರೇಟಿಂಗ್ ಆಗಿದೆ. ನಾನು ತೋರಿಸ್ತಾ ಇರೋ ಎಲ್ಲ ಲಿಪ್ ಬಾಮ್ಸ್ ಕೂಡ ತುಂಬಾ ಹೈಡ್ರೇಟಿಂಗ್ ಆಗಿದೆ. ಈ ಲಿಪ್ ಬಾಮ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ತಿನ್ಕೊಂಬಿಟ್ಟಿದ್ದೀನಿ. ಎಷ್ಟು ಸ್ವೀಟ್ ಇದೆ ಅಂದರೆ ನಿಜವಾಗ್ಲೂ ಹಿಂಗೆ ಅನ್ಕೋತಾ ಇರ್ತೀನ, ಅದು ಹೋಗ್ಬಿಡುತ್ತೆ, ನಾನೇನು ಮಾಡೋಕ್ಕಾಗಲ್ಲ. ಇದು ಟೇಸ್ಟಿಯಾಗೂ ಕೂಡ ಇದೆ, ಯಾರು ಹಾಗೆ ಮಾಡಬೇಡಿ. ನಾನೇನು ಮಾಡಿದ್ದೀನಿ ಅದನ್ನು ಒಪ್ಕೋತಿದ್ದೀನಿ. ನನಗೆ ಇದನ್ನು ಯೂಸ್ ಮಾಡೋಕ್ಕೆ ಇಷ್ಟಲ್ಲ, ಅಷ್ಟು ಸ್ಮೆಲ್ಲಿ ಆಗಿದೆ. ಪರ್ಫ್ಯೂಮ್ ಲೈಕ್ ಎಷ್ಟು ಸ್ಮೆಲ್ ಆಗಿದೆ ಅಂತಂದರೆ ಸಖತ್ತಾಗಿದೆ ಇದು. ಬಟ್ ಆದರೆ ಕಂಪ್ಯಾರಿಟಿವ್ಲಿ ಇವೆಲ್ಲದಕ್ಕಿಂತ ಇದು ಬೇಗ ತಿನ್ಕೊಳ್ಳೋದ್ರಿಂದ ನಮ್ಮ ಲಿಪ್ಪಲ್ಲಿ ಜಾಸ್ತಿ ಟೈಮ್ ಇರೋದೇ ಇಲ್ಲ. ಅದು ನಮ್ಮ ಮೇನ್ ಪ್ರಾಬ್ಲಮ್ ಆಗಿರುತ್ತೆ, ಓಕೆನಾ. ತುಂಬ ಇಂಪಾರ್ಟೆಂಟ್ ಇದು ವ್ಯಾಸ್ಲಿನ್ದು ಲಿಪ್ ಥೆರಪಿ ಅಂತ, ರೋಸ್ ಲಿಪ್ಸ್ ಅಂತ ಇದೆ. ಆ್ಯಂಡ್ ನಾನು ಇದನ್ನು ಆದಷ್ಟು ನೈಟ್ ಟೈಮ್ ಯೂಸ್ ಮಾಡ್ತೀನಿ. ಬಿಕಾಸ್ ಒಂದು 8 to 9 hours ನಾವು ಮಲಗಿರ್ತೀವಲ್ಲ, ಸೊ ಆ ರೀಸನಿಂದ ನಾನು ಇದನ್ನು ನೈಟ್ ಟೈಮ್ ಯೂಸ್ ಮಾಡ್ತೀನಿ. ಬೇರೆ ಟೈಮ್ ಯೂಸ್ ಮಾಡ್ತೀನಿ, ಬಟ್ ಸ್ಟಿಲ್ ಜಾಸ್ತಿ ಇದನ್ನು ನಾನು ನೈಟ್ ಟೈಮ್ ಯೂಸ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಇದು ಎಲ್ಲದಕ್ಕಿಂತ ಜಾಸ್ತಿ ಹೈಡ್ರೇಟಿಂಗ್ ಆಗಿರೋ ಅಂತಹ ಲಿಪ್ ಬಾಮ್ ಅಂದರೆ ವ್ಯಾಸ್ಲಿನ್ ಅವ್ರದ್ದು. ಆ್ಯಂಡ್ ಇದ್ರದ್ದು ಚಿಕ್ಕದು ಬಾಟ್ಲು ಬರುತ್ತೆ ಗೊತ್ತಾ, 5 ರೂಪಾಯಿದು. ನೀವು ಅದನ್ನು ಯೂಸ್ ಮಾಡಿದ್ರೂ ತೊಂದರೆ ಇಲ್ಲ, ಅದರಲ್ಲೂ ಪೆಟ್ರೋಲಿಯಂ ಇದೆ. ಸೊ ನೀವು ಯೂಸ್ ಮಾಡ್ಬೋದು. ನಾನು ಸಂಜೆವರೆಗೂ ಟೆನ್ಷನ್ ತೊಗೊಳ್ಳೋವಾಗಿಲ್ಲ, ಹೈಡ್ರೇಟಿಂಗ್ ಆಗಿರುತ್ತೆ, ಓಕೆನಾ. ಸೊ ಎಲ್ಲರೂ ಕೂಡ ಲಿನೇಜ್ ಅವ್ರದ್ದನ್ನ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಲಿನೇಜ್ದು ಮೋರ್ ದೆನ್ 500 ರೂಪೀಸ್ ಇದೆ, 600 ರೂಪೀಸ್ ಇದೆ. ನಾವೆಲ್ಲರೂ ಅದನ್ನು ತೊಗೊಳೋದಕ್ಕಾಗಲ್ಲ, ಓಕೆನಾ. ಸೊ ಅವಾಗ ನೀವು ಅಫೋರ್ಡಬಲ್ ಯಾವುದಿರುತ್ತೆ ಅವಾಗ ಸೇಲ್ಸ್ ನಡೀತಾ ಇದ್ದಂಥ ಟೈಮಲ್ಲಿ ನೀವು ಇದನ್ನೆಲ್ಲನೂ ಬೈ ಮಾಡ್ಬೋದು. ಅವಾಗ ನಿಮಗೆ ವರ್ತ್ ಅನಿಸುತ್ತೆ. ಒಂದು ಲಿಪ್ ಬಾಮ್ ನಿಮಗೆ ಮೋರ್ ದ್ಯಾನ್ 3 to 4 months ಬರುತ್ತೆ ಗೈಸ್, ಲಿಟ್ರಲಿ ಮೋರ್ ದ್ಯಾನ್. ಒಂದೊಂದು ಲಿಪ್ ಬಾಮ್ ಅಂತೂ ಇದಂತೂ ನಿಮಗೆ ಪ್ರಾಪರಾಗಿ
ದಿನಕ್ಕೆ ಯೂಸ್ ಮಾಡಿದ್ರು ಐ ಥಿಂಕ್ 4 to 5 months ಬಂದರೂ ಬಂದ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ನೀವು ಎಷ್ಟು ಕ್ವಾಂಟಿಟಿ ತಗೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನಾನು ಇದನ್ನು ತೊಗೊಂಡು ಆಯಿತು 4 ತಿಂಗಳ ಮೇಲೆ ಆಗಿದೆ ಇದು ತೊಗೊಂಡು. ಇದಂತೂ ಖಾಲಿ ಆಗ್ತಾನೆ ಇಲ್ಲ. ರೀಸನ್ ಇದು ಕೋಕೋನಟ್ಟಿಂದ ಯೂಸ್ ಮಾಡಿರೋದ್ರಿಂದ ಜಾಸ್ತಿ ಪ್ರಾಡಕ್ಟ್ ತಗೊಳ್ಳೋದಿಲ್ಲ ಇದು, ಓಕೆನಾ. ಆ್ಯಂಡ್ ಆಲ್ಸೋ ಎಲ್ಲ ಪ್ರಾಡಕ್ಟು ಕೂಡ ನಿಮಗೆ ಮಿನಿಮಮ್ ಅಂತಂದ್ರೂ 2 yearsವರೆಗೂ ಕೂಡ ನಿಮಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಎಕ್ಸ್ಪೈರಿ ಆಗಿಬಿಟ್ರೆ ಅಂತ. ಮಿನಿಮಮ್ ಅಂದ್ರೂ ನಿಮಗೆ 24 months ಅಂತೂ ಇದ್ದೇ ಇರುತ್ತೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಕೂಡ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಇದು ಬಂದು ಮ್ಯಾನುಫ್ಯಾಕ್ಚರ್ ಆಗಿರೋದು 2025 ಓಕೆನಾ. 27ವರೆಗೂ ಇದೆ ಇದ್ರದ್ದು, ಅಲ್ಲಿಗೆ 26, 27 2 yearsವರೆಗೂ ಇದೆ. ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿ ಲಾಂಗ್ ಟೈಮ್ವರೆಗೂ ಯೂಸ್ ಮಾಡ್ಬೋದು ಪ್ರಾಡಕ್ಟ್ ಇಳಿದ್ರೆ. ಇಲ್ಲಾಂದರೆ ನೀವು ಮತ್ತೆ ಬೈ ಮಾಡಬೇಕಾಗತ್ತೆ. ಸೊ ನೀವು ಲಿಪ್ನ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಫಿ ಮತ್ತು ಸಕ್ಕರೆನ ಹಾಕೊಂಡು ಮಾಡ್ತೀರಾ ಗೊತ್ತಾ, ಆ ರೇಂಜ್ಗೆ ಅದು ಇರಿಟೇಷನ್ ಅಂತೂ ಕೊಡಲ್ಲ. ನಾರ್ಮಲಾಗಿ ಇರಿಟೇಷನ್ ಆದ್ರೂ ಕೂಡ ಆ ರೇಂಜಿಗೆ ಇರಿಟೇಷನ್ ಆಗಲ್ಲ. ಯಾಕೆಂದರೆ ನಾನು ಲಿನೇಜ್ನ ಯಾಕೆ ಸಜೆಸ್ಟ್ ಮಾಡ್ತಾ ಇಲ್ಲ ಅಂತ ಅಂದರೆ, ಎಲ್ಲರೂ ಕೂಡ ಅದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅನ್ನೋ ರೀಸನಿಂದ ನಾನು ಲಿನೇಜ್ನ ಸಜೆಸ್ಟ್ ಮಾಡಿಲ್ಲ. ಬಟ್ ಲಿನೇಜ್ ಪ್ರಾಡಕ್ಟ್ ವೈಸ್ ಹೋದರೆ ಅದು ತುಂಬ ಚೆನ್ನಾಗಿರೋವಂಥ ಪ್ರಾಡಕ್ಟ್. ಬಟ್ ಆದರೆ ನಮಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ನಾನು ನಿಮಗೆ ಇದಿಷ್ಟನ್ನು ಕೂಡ ಸಜೆಷನ್ ಕೊಟ್ಟಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನೀವು ಯಾವುದನ್ನು ಬೇಕಾದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಕಮೆಂಟ್ ಮಾಡಿ ಲಿಂಕ್ ಹಾಕಿ ಅಂದರೆ ಮಾತ್ರ. ಅದರ್ವೈಸ್ ನಾನು ಹಾಕಕ್ಕೆ ಹೋಗಲ್ಲ. ನಿಮ್ಗೆ ಇಷ್ಟ ಆದರೆ ನಾನು ಪ್ರಾಡಕ್ಟ್ನ ಹಾಕ್ತೀನಿ, ಆಯಿತಾ. ಆ್ಯಂಡ್ ನಾನೊಂದು ಪಾರ್ಸಲ್ನ ತರಿಸಿದ್ದೆ, ನಿಮ್ಮ ಮುಂದೆನೇ ಓಪನ್ ಮಾಡಿಬಿಡ್ತೀನಿ. ಪರ್ಪಲಿಂದ ಆರ್ಡರ್ ಮಾಡೋ ಏಕೈಕ ಪ್ರಾಡಕ್ಟ್ ಏನು ಅಂತ ಅಂದರೆ ಅದು ಆಲ್ಫ್ ಗುಡ್ನೆಸ್ ಅವ್ರದ್ದು ರೋಸ್ಮೇರಿ ವಾಟರ್ ಸ್ಪ್ರೇ. ಇದು ನಂದು 4th ಟೈಮ್ ಬೈ ಮಾಡ್ತಾ ಇರೋವಂಥದ್ದು. ಖಾಲಿ ಆಗಿದೆ, ಇನ್ನೊಂದು ಚಿಟಿಕೆ ಇರಬೇಕು ಟ್ರಾವೆಲ್ ಕಿಟ್ಟಲ್ಲಿ ಇಟ್ಟಿದ್ದು. ಸೊ ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿಕೊಂಡೆ. ಇದು ಒಂದು 200 ml ಇದೆ, ಇನ್ನು ಒಂದು ಬಂದು 300 ml ಇದೆ. ಇದು 300 ml, ಇದು 200 ml ಇದೆ, ಓಕೆನಾ. ಸೊ ನನಗೆ ಇದು ತುಂಬ ಟೈಮ್ ಯೂಸ್ ಆಗುತ್ತೆ. ಸೊ ವಿಶ್ ಕೇರ್ದು ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಇಟ್ಟಿದ್ದೀನಿ, ನಿಮಗೆ ಕಾಣಿಸ್ಬೋದು. ಆ್ಯಂಡ್ ಇಲ್ಲೂ ಇದೆ. ಎಲ್ಲನೂ ಕೂಡ ಯೂಸ್ ಮಾಡ್ತಾ ಇರ್ತೀನಲ್ಲ. ಸೊ ಒಂದೇ ಪ್ರಾಡಕ್ಟಿಗೆ ಸ್ಟಿಕ್ ಆನ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ, ತಗೋತಾ ಇರೋದು ಇವಾಗ ಸಮ್ಟೈಮ್ಸ್ ವಿಶ್ ಕೇರ್ದು ಇದಕ್ಕೆ ಕಂಪೇರ್ ಮಾಡಿದ್ರೆ ವಿಶ್ ಕೇರ್ ಸ್ವಲ್ಪ ಕಾಸ್ಟ್ಲಿ, ಆಯಿತಾ. ಸೊ ಅದಕ್ಕೋಸ್ಕರ ಬ್ಯಾಕಪ್ಗೆ ಅಂತ ಇಟ್ಟಿರ್ತೀನಿ, ಅದು ಲಾಂಗ್ ಟೈಮ್ ಯೂಸ್ ಆಗಲಿ ಅಂದ್ಬಿಟ್ಟು. ಇವಾಗ ವಿಶ್ ಕೇರ್ದು ವಾರದಲ್ಲಿ 1-2 ಸಲ 3 ಸಲ ಯೂಸ್ ಮಾಡಿದ್ರೆ ಇನ್ನು ಮಿಕ್ಕಿದೊಂದು 4-5 ಸಲ ನಾನು ಇದನ್ನು ಯೂಸ್ ಮಾಡಿರ್ತೀನಿ. ಆ ರೀತಿ ಹೋಗ್ಬಿಡುತ್ತೆ ಅಷ್ಟೇ. ಸೊ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಇದನ್ನು ನಾನು ಬುಕ್ ಮಾಡಿದ್ದಕ್ಕೆ ಇದು ಹೇರ್ ಮಾಸ್ಕ್ ನನಗೆ ಫ್ರೀ ಬಂದಿದೆ. ಇದನ್ನು ನಾನು ಯೂಸ್ ಮಾಡಲ್ಲ, ನಮ್ಮ ಅಮ್ಮಗೆ ಇಲ್ಲ ನಮ್ಮ ಅತ್ತೆಗೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ, ಅವ್ರಿಗೆ ಯೂಸ್ ಆಗುತ್ತೆ. ಟೈಮ್ ಈಗ ಐ ಥಿಂಕ್ 8:30 ಆಗಿದೆ. ಫೇಸ್ ವಾಶ್ ಮಾಡಿದ್ದೀನಿ. ಸೊ ಇವಾಗ ಸ್ಕಿನ್ ಕೇರ್ ಮಾಡಿಬಿಟ್ಟು ಮಲ್ಕೊಳ್ಳೋದು. ಫೇಸ್ ವಾಶ್ ಆದಮೇಲೆ ನೀಟಾಗಿರೋ ಒಂದು ಕಾಟನ್ ಟವಲಿಂದ ಬಟ್ಟೆಯಿಂದ ಫೇಸ್ನ ಒರೆಸಿ, ಇಲ್ಲ ಟಿಶ್ಯೂ ಯೂಸ್ ಮಾಡೋರು ಟಿಶ್ಯೂ ಯೂಸ್ ಮಾಡಿ. ಹೇರ್ ಹೇಗೆ ಕಾಣಿಸ್ತಿದೆ ಇಗ್ನೋರ್ ಮಾಡಿ. ಎಣ್ದಿದ್ದೀನಿ, ಅದು ನೀಟಾಗಿ ಕೂರ್ತಾ ಇಲ್ಲ ಸ್ಟೆಪ್ ಆಗಿರೋದಕ್ಕೆ ಹೇರು. ರೈಸ್ ಸೆರಮೈಡು, ಓಕೆನಾ. ಇದು ಮಾಯ್ಶ್ಚರೈಸಿಂಗ್ ಟೋನರ್ ಲೋಷನ್ ಟಾನಿಕ್ ಹೈಡ್ರೇಟಿಂಗ್ ಆಯ್ತಾ ಇದೆ. ಇದನ್ನು ನಾನು ಆದಷ್ಟು ನೈಟ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಪ್ರೇಸ್ನ ಬೆಳಗ್ಗೆಗೆ ಯೂಸ್ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಚೇಂಜ್ ಮಾಡ್ತೀನಿ, ಎವ್ರಿ ಡೇ ಇದನ್ನೇ ಯೂಸ್ ಮಾಡ್ತೀನಿ ಅಂತಲೂ ಹೇಳೋದಕ್ಕಾಗಲ್ಲ, ಆಯಿತಾ. ಸೊ ಇದನ್ನು ನೀಟಾಗಿ ಟ್ಯಾಪ್ ಮಾಡ್ಕೋತೀನಿ. ಆ್ಯಂಡ್ ಎಷ್ಟೋ ಜನ ಜಸ್ಟ್ 2 ಡ್ರಾಪ್ ಹಾಕ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆ ರೀತಿ ಅದು ವರ್ಕ್ ಆಗಲ್ಲ. ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ಅಪ್ಲೈ ಮಾಡಿದ್ರೇ ನಿಮಗೆ ರಿಸಲ್ಟ್ ಸಿಗೋದು. ಎಷ್ಟು ಬೇಕೋ ಅಷ್ಟನ್ನ ನೀವು ಯೂಸ್ ಮಾಡಲೇಬೇಕು, ಯಾವುದೇ ಪ್ರಾಡಕ್ಟ್ ಆದ್ರೂ ಅಷ್ಟೇ. ಸೊ ಇವಾಗ ಇದನ್ನು ಡ್ರೈ ಮಾಡೋದಕ್ಕೆ ಬಿಡ್ತೀನಿ, ರಬ್ ಮಾಡೋಕ್ಕೆ ಹೋಗಲ್ಲ ನಾನು, ಎಲ್ಲನೂ ಟ್ಯಾಪ್ ಮಾಡ್ತೀನಿ ಅಷ್ಟೇ ಈ ರೀತಿ, ಆಯಿತಾ. ಸೊ ಇದು ಫ್ಯಾನಲ್ಲಿ ಸ್ವಲ್ಪ ಆರಿಸ್ಕೋತೀನಿ. ನಾನು ಟೋನರ್ನ ಅಪ್ಲೈ ಮಾಡಿದ್ಮೇಲೆ ಡಿಕನ್ಸ್ಟ್ರಕ್ಟ್ದು ರೆಟನಾಯಿಲ್ ಬರುತ್ತೆ. ಇದನ್ನು ವಾರದಲ್ಲಿ 2 ದಿನ ಅಷ್ಟೇ ಯೂಸ್ ಮಾಡೋದು, ಅಂದರೆ 2-3 ಡೇಸಿಗೆ ಒನ್ಸ್ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಆಕ್ಸಿವೈ
ಇದು ಈ ಬ್ರ್ಯಾಂಡ್ದು. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆಯಿತಾ. ಇದು ಡಾರ್ಕ್ ಸ್ಪಾಟ್ ಕರೆಕ್ಟಿಂಗ್ ಗ್ಲೋ ಸಿರಮ್ ಆ್ಯಂಡ್ ಇದೊಂದೇ ಪ್ರಾಡಕ್ಟ್ನ ನಾನು ಇವಾಗ ಯೂಸ್ ಮಾಡೋದು. ಸಮ್ಟೈಮ್ಸ್ ಪ್ಲಿಕ್ಸ್ದು ಇದನ್ನು ನೈಟ್ ಕ್ರೀಮ್ನ ಯೂಸ್ ಮಾಡಿ ಇದನ್ನು ಅಪ್ಲೈ ಮಾಡ್ತೀನಿ, ಒಂದೊಂದು ಸಲ ರೆಟನಾಲ್ನ ಯೂಸ್ ಮಾಡಿ ಇದನ್ನು ಅಪ್ಲೈ ಮಾಡ್ತೀನಿ. ಬಟ್ ಪ್ಲಿಕ್ಸ್ದು ಮತ್ತು ರೆಟನಾಲ್ನ ಎರಡನ್ನೂ ಅಪ್ಲೈ ಮಾಡೋಕ್ಕೋಗಲ್ಲ ಒಂದೇ ದಿನ, ಅದನ್ನು ಯಾವುದೇ ಕಾರಣಕ್ಕೂ ನಾನು ಮಾಡೋಕ್ಕೋಗಲ್ಲ. ಇದನ್ನು ಬೇಕಿದ್ರೆ ರೆಟನಾಲ್ ಜೊತೆ ಮಿಕ್ಸ್ ಮಾಡ್ತೀನಿ, ಇದನ್ನು ನಾನು ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ ರೆಟನಾಲ್ ಜೊತೆ. ಇದೊಂದೇ ಪ್ರಾಡಕ್ಟ್ ಯೂಸ್ ಮಾಡೋದು. ಒಂದು 3 ಪಂಪ್ ತಗೊಂಡು ಅಷ್ಟೆ ನೀಟಾಗಿ ಆಲ್ ಓವರ್ ಫೇಸ್ ಇದನ್ನು ಅಪ್ಲೈ ಮಾಡ್ತೀನಿ. ಸನ್ಸ್ಕ್ರೀನೆಲ್ಲ ರಬ್ ಮಾಡ್ತೀವಿ ಗೊತ್ತಾ, ಮಸಾಜ್ ಮಾಡ್ಕೋತೀವಿ ಗೊತ್ತಾ, ಆ ರೀತಿ ಎಲ್ಲ ಈ ಪ್ರಾಡಕ್ಟ್ಸ್ಗಳಿಗೆ ಮಾಡಬಾರ್ದು. ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಡ್ರೈ ಆಗೋ ಅಷ್ಟರಲ್ಲಿ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ನ ಜಾಸ್ತಿನೇ ಹಾಕೋತೀನಿ. ಇತ್ತೀಚೆಗೆ ನಂಗೆ ತುಂಬ ಇಷ್ಟ ಆಗಿದ್ದು ಪ್ರಾಡಕ್ಟ್ ಅಂದರೆ ಪ್ಲಿಕ್ಸ್ದು ಜಾಮೂನ್ ಆಕ್ನೆ ಸ್ಪಾಟ್ ಕರೆಕ್ಟರ್. ಆ್ಯಂಡ್ ಇದು ಯಾವುದೇ ರೀತಿ ಸ್ಪಾನ್ಸರ್ ಅಲ್ಲ ಗೈಸ್. ಎಷ್ಟು ವರ್ತಿದೆ ಈ ಒಂದು ಪ್ರಾಡಕ್ಟ್ ಅಂತಂದರೆ, ನಿಮ್ಮ ಪಿಂಪಲ್ಸ್ ಏನೇ ಇದ್ರೂ ಕೂಡ ನೆಕ್ಸ್ಟ್ 24 ಅವರ್ಸಿಗೆ ಹೋಗ್ಬಿಡುತ್ತೆ. ಮಾರ್ಕ್ ಆಗೋದಾಗಲಿ ಕಲೆ ಆಗೋದಾಗಲಿ ಯಾವ ರೀತಿನೂ ಆಗಲ್ಲ. ಹೇಳ್ಬೇಕು ಅಂದರೆ ಕೈಯಲ್ಲಿ ಹಾಕ್ಬಾರ್ದು, ಇದನ್ನು ಡೈರೆಕ್ಟ್ ಹೀಗೆ ಹಾಕಬೇಕು. ಬಟ್ ಆದರೆ ಜಾಸ್ತಿ ಪ್ರಾಡಕ್ಟ್ ಇಲ್ಲ, ಹಿಂಗಂದ ತಕ್ಷಣ ಜಾಸ್ತಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಕೈಯಲ್ಲಿ ತೊಗೋತಾ ಇದ್ದೀನಿ. ಆ್ಯಂಡ್ ಈ ಫಿಂಗರ್ನ ಯೂಸ್ ಮಾಡಿಲ್ಲ, ಬಿಕಾಸ್ ಇದರಲ್ಲಿ ಲಿಪ್ ಬಾಮ್ ಇತ್ತು ಅಂತ ಒರೆಸಿಲ್ಲ. ಸೊ ಫ್ರೆಶ್ ಆಗಿರೋವಂಥ ಫಿಂಗರಲ್ಲಿ ಪ್ರಾಡಕ್ಟ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಆ ವೈಟ್ ಲಿಕ್ವಿಡ್ ಇರುತ್ತಲ್ಲ ಅದೆಲ್ಲ ಈಚೆ ಬಂದ್ಬಿಡುತ್ತೆ ನೆಕ್ಸ್ಟ್ ಡೇಗೆ. ಮಾರ್ಕ್ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಇದೆಲ್ಲ ಆದಮೇಲೆ ನೀಟಾಗಿ ಕೈನ ಒರೆಸ್ಕೊಂಡು ನಾನು ಇವಾಗ ಐ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಎಸ್ಟಿ ಲಾಡರ್ದು. ಸೊ ಈ ಐ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಡಾರ್ಕ್ ಸ್ಪಾಟಿಗೆ ಆ ಥರ ಅಂತ ಅಲ್ಲ, ಬಟ್ ಇದು ಯಾಕೋ ನಂಗೆ ಇಷ್ಟ ಆಯ್ತು ಈ ಪ್ರಾಡಕ್ಟು, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಕೂಲ್ ಫೀಲ್ ಕೊಡುತ್ತೆ. ನೀಟಾಗಿ ಮಸಾಜ್ ತಗೋತೀನಿ. ಇದಿಷ್ಟನ್ನು ಮಾಡಿ ಮಲ್ಕೋತೀನಿ. ನನ್ನ ನೈಟ್ ಸ್ಕಿನ್ ಕೇರ್ ಇಷ್ಟೇ. ಅದೇ ನಾನು ಹೇಳೋದ್ನಲ್ಲ, ಸಮ್ಟೈಮ್ಸ್ ರೆಟನಾಲ್ನ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಎರಡೂ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಲ್ಲ ನಾನು. ಗೊತ್ತಿಲ್ಲ ಏನಕ್ಕೆ ನಾನು ಆ ರೀತಿ ಮಾಡೋಣ ಅಂತ, ನನಗೆ ಸ್ವಲ್ಪ ಭಯ ಇದೆ. ಅದಕ್ಕೋಸ್ಕರ ನಾನು ರೆಟನಾಲ್ಗೆ ಮಾಯ್ಶ್ಚರೈಸರ್ನ ಮಿಕ್ಸ್ ಮಾಡಲ್ಲ. ಬೇರೆ ಈ ಪಾಂಡ್ಸು ನಿವ್ಯಾ ಈ ಥರದವು ಇದ್ದರೆ ಯೂಸ್ ಮಾಡ್ಬೋದು ಅನಿಸುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಓಕೆನಾ. ಸೊ ಈ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಾನು ಎಲ್ಲಿ ಬೇಗ ಖಾಲಿ ಆಗಿಬಿಡುತ್ತೋ ಅಂತ ಯೂಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಇದು ನಾನು ಎವ್ರಿ ಡೇ ಆಲ್ಮೋಸ್ಟ್ ಏನೋ ಒಂದು ವಾರದಲ್ಲಿ ಒಂದು ದಿನ ಮಿಸ್ ಆಗ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಎವ್ರಿ ಡೇ ಇದನ್ನು ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡದೇ ಇರೋ ಟೈಮಲ್ಲೇ ಈ ಪಿಂಪಲ್ಸ್ ಮಾರ್ಕೆಲ್ಲ ಉಳ್ಕೊಂಬಿಟ್ಟಿರೋದು. ಇದು ಚೆನ್ನಾಗಿದೆ, ಬಿಕಾಸ್ ಏನಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಅಂತಂದರೆ, ಇದರಲ್ಲಿ ನಿಯಾಸಿನಮೈಡ್ ಇದೆ. ಆ್ಯಂಡ್ ಇದು ಡಾರ್ಕ್ ಸ್ಪಾಟ್ನ ಕಮ್ಮಿ ಮಾಡಿ ಬ್ರೈಟ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಏನೋ ಇನ್ನೂ ಒಂದು ನಯಾಸಿನಮೈಡ್ ಸಿರಮ್ನ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಇಫ್ ಇನ್ ಕೇಸ್ ಇದಿಲ್ಲ ಅಂತಂದರೆ ನಿಯಾಸಿನಮೈಡ್ ಸಿರಮ್ಸ್ ಇರುತ್ತೆ ಅಲ್ವಾ, ಅದ್ರ ರಿಲೇಟೆಡ್ ಇರೋ ಕ್ರೀಮ್ಸನ್ನು ಯೂಸ್ ಮಾಡಿಬಿಟ್ಟು ಅಥವಾ ಸಿರಮ್ನ ಯೂಸ್ ಮಾಡಿ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ ಸ್ಕಿನ್, ಓಕೆನಾ. ಸೊ ನನಗೆ ಇದರಲ್ಲಿ ಆಲ್ರೆಡಿ ಇರೋದ್ರಿಂದ, ಬಿಕಾಸ್ ಇದರಲ್ಲಿ 5% ಇದೆ, ಇದರಲ್ಲಿ ಆಲ್ರೆಡಿ ಇರೋದ್ರಿಂದ ನಾನು ಎಕ್ಸ್ಟ್ರಾ ಸಿರಮ್ಸ್ ಯಾವುದನ್ನು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಈ ವಿಡಿಯೋ ಇಷ್ಟೇ, ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನು ಬೇಕು ವಿಡಿಯೋಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗುವ. ಬಾಯ್.